ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಯೋಗೇಶ ತಮ್ಮನೆಲ್ಲ ನೋಡಿದ್ರೆ ಗೊತ್ತಾಗ್ತಿದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನಿ ಅಂತಂದು. ಯೋಗೇಶ ನೋಡಿದ್ರೆ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಬಂತಂದ್ರೆ ಯಾರ್ಯಾರ ಫ್ಯಾಮಿಲಿ ಬಂದಿದ್ದಾರೆ, ಯಾರ್ಯಾರ ಫ್ಯಾಮಿಲಿಗಳು ಬರ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಿಂದಿನ ಎಪಿಸೋಡ್ ನೋಡೋದ್ರ ಪ್ರಕಾರನೇ ಯಾರ್ಯಾರು ಬಂದಿರ ಅಂತ ತಿಳಿಸ್ಕೊಟ್ಟಿದ್ದೆ. ಏನಂದ್ರೆ ಅದರಲ್ಲಿ ಯಾರ್ಯಾರು ಬಂದಿದ್ರೆ ರಕ್ಷಿತ್ ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಮತ್ತೆ ಅಶ್ವಿನಿ ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಮತ್ತೆ ಧ್ರುವಂತರ ಫ್ಯಾಮಿಲಿನ ಬಂದಿಲ್ಲ ಅಂತ ತೋರಿಸಿದ್ರು. ಯಾಕಂದ್ರೆ ಒಂದು ವಿಟಿ ಹಾಕಿದ್ರಲ್ಲ, ಆ ವಿಟಿಲಿ ಅದ್ರ ಹೇಳಿದಾರೆ ಅಪ್ಪ ಅಮ್ಮ ಬರಕಾಗಲ್ಲ ಧ್ರುವಂತ ಅಂತಂದಿನ ಅಲ್ಲಿಂದ ವಿಟಿ ಮುಖಲನ ವಿಶ್ ಮಾಡ್ತಾರಲ್ಲ, ಹಾಗಾಗಿ ಅವರು ತುಂಬಾ ನೋವಾಗ್ತಾರೆ. ಮತ್ತೆ ಇನ್ನೊಂದು ಅವರು ಸೋದರ ಹಳೆಯನ್ ದಿನ ಮದುವೆ ದಿನ ಆಲ್ಬಮ್ ಕಳಿಸಿರ್ತಾರೆ, ಅದನ್ನ ನೋಡ್ಕೊಂಡು ತುಂಬಾ ಕಣ್ಣೀರ್ ಆಗ್ತಾರೆ ಅಂತ ಅಲ್ಲಿಗೆ ಎಪಿಸೋಡ್ ಮುಗಿದಿತ್ತು. ಆದ್ರೆ ಇವತ್ತು ಬಂದಿದ್ರೆ ಅಪ್ಡೇಟ್ ಪ್ರಕಾರ ನೋಡಿದ್ರೆ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರ ಫ್ಯಾಮಿಲಿ ಬಂದಿದೆ ಅಂದ್ರೆ ಧ್ರುವಂತರ ಫ್ಯಾಮಿಲಿಯಿಂದ ಅವ್ರ ಅಣ್ಣ ಮತ್ತೆ ಅವ್ರ ಅತ್ತಿಗೆ ಬಂದಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ. ಮತ್ತೆ ಅದಷ್ಟೇ ಅಲ್ಲದೆ ಅವರು ಮತ್ತೆ ಇನ್ನೊಂದ್ ಏನಂದ್ರೆ ಬಿಗ್ ಬಾಸ್ ಅವರು ಈ ಸಲ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದೇನಂದ್ರೆ ಬೆಂಕಿ ಲೆವೆಲ್ ಐತೆ ಅಂತ ಹೇಳ್ಬೋದು. ಇರಲಿ ಯಾರು ಬಂದ್ರೆ ನಾವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದಂತಂದ್ರೆ ಗಿಲ್ಲಿ ಫ್ಯಾಮಿಲಿ ಅವ್ರು ಬಂದಿದ್ರೆ, ನನ್ಗನಿಸಿರೋ ಪ್ರಕಾರ ಅವ್ರ ಅಣ್ಣ ಅತ್ತಿಗೆ ಬರ್ಬೋದು. ಅವ್ರಂದ್ರೆ ಅವ್ರ ಅಣ್ಣ ಅತ್ತಿಗೆ ಏನೋ ಇದಾಗಿದೆಲ್ಲ ಮಗು ಆಗಿದೆಲ್ಲ, ಅದಕ್ಕೆ ಆ ವಿಷಯದಲ್ಲಿ ಏನಾದ್ರು ಅವ್ರ ಅಣ್ಣ ಅತ್ತಿಗೆ ಬರ್ತಾರ ಅಂತ ನನ್ಗೆ ಅನಿಸ್ತಿತ್ತು. ಆದ್ರೆ ಬಿಗ್ ಬಾಸ್ ಯಾವ ರೀತಿ ಅಂದ್ರೆ ಅವ್ರ ಅಪ್ಪ ಅಮ್ಮನೇ ಕಳಿಸ್ಬಿಟ್ಟಾರೆ. ಈ ಪ್ರೋಮೋದಲ್ಲಿ ಮಾತ್ರ ಒಳ್ಳೆ ಕಾಮಿಡಿ ಇದೆ, ಅದ್ರ ಬಗ್ಗೆ ಫುಲ್ ಪೂರ್ತಿ ವಿಡಿಯೋ ತಿಳ್ಕೊತಾ ಹೋಗ್ತೀನಿ. ಇನ್ನುವರೆಗೂ ಯಾರು ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನೇನು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಬಂತ ಮೊದಲೇ ಪ್ರೋಮೋದಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಿದಾರೆ ಅಂತಂದ್ರೆ, ಈ ಬಂತು ಪ್ರೋಮೋದಲ್ಲಿ ಏನಂತಂದ್ರೆ ಗಿಲ್ಲಿ ಅವರು ಯಾವ್ದಂದ್ರೆ ಅಂದ್ರೆ ಯಾವ ರೀತಿ ಇದನ್ ಕೊಟ್ಟಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮೇಲೆ ಲಾಠಿ ಚಾರ್ಜ್ ಅಂದ್ರೆ ಯಾವ ರೀತಿ ಅಂದ್ರೆ ಒಂಥರ ಫನ್ ಟೀಚರ್ ಆಗ್ಬೋದು ಅಂತಂದ್ರೆ, ಅದರಲ್ಲಿ ಅವ್ರ ಅಪ್ಪ ಬರೋದ ಸ್ಟೈಲ್ ಮಾತ್ರ ಒಂದ್ ಸ್ವಲ್ಪ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಅದರಲ್ಲಿ ಅವ್ರ ಅಪ್ಪ ಒಂದ್ ಹೇಳ್ತಾರೆ ಏನಂದ್ರೆ, ನಮ್ದೊಂದು ಟಗರ್ ಮರಿ ತಪ್ಪಿಸ್ಕೊಂಡು ಹೋಗಿದೆ, ಅದು ಎಲ್ಲಿದನ್ ಸಿಗ್ತಾ ಇಲ್ಲ ಅಂತ ಹುಡ್ಕೊಂಡು ಬರ್ತಾರೆ. ಒಳಗಡೆ ನಿಂತಿರ್ತಾರೆ ಅಂದ್ರೆ ಎಲ್ಲರಿಗೂ ಫಾಸ್ ಮಾಡಿರ್ತಾರೆ ಬಿಗ್ ಬಾಸ್ ಅವರು. ಅದರಲ್ಲಿ ಏನೋ ಗಿಲ್ಲಿ ನಡವ್ರು ಫಾಸ್ ಆಗಿ ನಿಂತಿರ್ತಾರಲ್ಲ, ಅವ್ ನೋಡ್ಬಿಟ್ಟು ಇಲ್ಲೇ ಐತಲ್ಲ ನನ್ ಟಗರ್ ಮರಿ ಅಂತಂದ್ ಅವ್ರ ಅಪ್ಪ ಒಂಥರ ಹೊಡೆಯೋದು ಒಂಥರ ರಿಯಾಕ್ಷನ್ ನೋಡ್ಬೇಕು, ಗಿಲ್ಲಿದ ಒಂಥರ ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಇರ್ಲಿ ಇದು ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಏನೋ ಇಷ್ಟ ಆಯ್ತಾ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಅಷ್ಟೇ ಅಲ್ಲದೆ ಮತ್ತೆ ಹಿಂದ್ಗಡೆ ಇರೋ ಎಷ್ಟು ಎಂಜಾಯ್ಮೆಂಟ್ ಮಾಡಿದಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಈ ವಿಡಿಯೋದಲ್ಲಿ ಬಂತಂದ್ರೆ ಯಾವ ರೀತಿ ಪ್ರೋಮೋದಲ್ಲಿ ಗಿಲ್ಲಿ ಅವರ ರೆಡಿ ಮಾಡ್ತಿದ್ದಾರೆ, ಮತ್ತೆ ಅವ್ರ ಅಷ್ಟೇ ಅಲ್ಲ ಅವ್ರ ಅಮ್ಮನ ಕರ್ಸಿದ್ದಾರೆ. ಅವ್ರ ಅಮ್ಮ ಒಂದ್ ಮಾತು ಹೇಳ್ತಾರೆ, ಏನ್ ಮಗ ನೀನು ಮನೇಲಿದ್ದಾಗ ಇಲ್ಲಿಯೂ ಹಾಗೆ ಇದೆಯಲ್ಲ, ಏನು ಚೇಂಜ್ ಆಗಿಲ್ಲ ನೀನು ಅಂತ ಹೇಳ್ತಾರೆ. ಅವ್ರ ಅಮ್ಮಂಗ ಒಂದು ಪಂಚ್ ಡೈಲಾಗ್ ಹೊಡಿತಾರೆ, ಏನಂದ್ರೆ ಅಮ್ಮ ನೀನು ಬಂದಿದ್ದೆ ಕಾನೆ ಬಿಗ್ ಬಾಸ್ ಬಂದ್ಮೇಲೆ ಏನಾದ್ರು ಡವ್ಗಿ ಶಾಂಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ರೆಡಿ ಬರ್ಬೇಕು ತಾನೆ ಅಂತ ಹೇಳ್ತಾರೆ. ಅದು ನನಗ್ ಬೇಡ ಮಗ, ನೀನ್ ರೆಡಿ ಮಾಡ್ತೀನಿ ಅಂತಂದು ಒಂಥರ ಕಾಮಿಡಿ ಹೇಳ್ತಾರೆ. ಇನ್ನೊಂದು ಇವರು ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೆ ಗಿಲ್ಲಿ ನಟ ಅವರು, ಯಾವ್ದೇ ರೀತಿ ಅವರು ಸ್ಟೈಲೇ ಮಾಡಕ್ ಹೋಗಲ್ಲ. ಯಾಕಂದ್ರೆ ಎಲ್ಲರೂ ಹೇಳಿದ್ಮೇಲೆ ಅದು ಒತ್ತಾಯ ಮೇಲೆ ಅದು ಸಾನಾಗಿನ ಮಾಡ್ಕೊಂಡು ಸ್ವಲ್ಪ ತಲೆ ಬಾಚದೆ ಎಲ್ಲವರು ಎಕ್ಸಾಂಪಲ್ ಹೇಳಕಂದ್ರೆ. ಈ ವಿಡಿಯೋದಲ್ಲಿ ಬಂತಂದ್ರೆ ಡೀಟೇಲ್ ಆಗಿ ಅಂದ್ರೆ ಏನಂದ್ರೆ ಅವ್ರ ಅಮ್ಮ ಅಪ್ಪ ಬಂದ್ಬಿಟ್ಟು ತಲೆಗೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಅವ್ನು ರೆಡಿ ಮಾಡೋದ್ರ ರೀತಿ ಇದೆಲ್ಲ ಒಂಥರ ಎಮೋಷನಲಿ ಮಾತ್ರ ಟಚಿಂಗ್ ಆಯ್ತಂದ್ರೆ ಎಲ್ಲರಿಗೂ ಒಂದ್ಸಲ ಫೀಲ್ ಆಗಿರ್ತದೆ. ಯಾಕಂದ್ರೆ ಈ ರೀತಿ ಬಂದವ್ರ ಫ್ಯಾಮಿಲಿ ಒಳಗೆ ಯಾರು ಆತರ ಮಾಡ್ಲಿಲ್ಲ. ಯಾಕೆ ಬಂದ್ರು ಅಷ್ಟೇ ಮಾತಾಡ್ಸಿದ್ರು, ಹಂಗೆ ಹೇಳ್ಬಿಟ್ಟು ಇಷ್ಟು ಮೋಟಿವ್ ಸ್ಪೀಚ್ ಕೊಟ್ಬಿಟ್ಟು ಹೋಗೋದ್ರ ಅಷ್ಟೇ. ಮತ್ತೆ ಇನ್ನೊಂದು ವೋಟಿಂಗ್ ಲೈನ್ ಬಂದ್ರು ಕೂಡ ಇರಲ್ಲ, ಯಾರು ರಾಶಿಕ್ ಅವ್ರ ಫ್ಯಾಮಿಲಿ ಬಿಟ್ರು ಮತ್ತೆ ಅವರು ಮತ್ತೆ ಅದನ್ನ ಬಿಟ್ರೆ ಯಾರಂದ್ರೆ ಧನು ಫ್ಯಾಮಿಲಿ ಒಂದ್ ಸ್ವಲ್ಪ ವೋಟ್ ಮಾಡ್ಯಾರ ಅಂತ ಬಿಟ್ರೆ ವೋಟಿಂಗ್ ಅದರಲ್ಲಿ ಅಂದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿ ಇವ್ನು ನೋಡಕ್ ಇಷ್ಟಪಡ್ತೆ ಅಂತ ಹೇಳಿದ್ರೆ ಅಷ್ಟೇ ಧನುಷ್ ಅವ್ರ ಫ್ಯಾಮಿಲಿ. ಆದ್ರೂ ಕೂಡ ಇವರು ಸೂರಜ್ ಅವ್ರ ಫ್ಯಾಮಿಲಿಯಿಂದ ಅವ್ರ ಅಮ್ಮ ಅವ್ರು ಹೇಳ್ತಾರೆ ಗಿಲ್ಲಿ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ, ಆದ್ರೂ ವೋಟಿಂಗ್ ಅಲ್ಲಿ ಮಾತ್ರ ಅವ್ರನ್ನ ತಗೊಳ್ಳಿಲ್ಲ, ಬೇರೆಯವ್ರನ್ನ ತಗೊಂಡ್ರು ಅಂತ ಹೇಳ್ಬೋದು ಇದರಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಇವತ್ತಿನ ಪ್ರೋಮೋದಲ್ಲಿ ಏನಂತಂದ್ರೆ ಈ ತರ ಅಂದ್ರೆ ಅವ್ರ ಫ್ಯಾಮಿಲಿ ಬಂದಿದ್ರಲ್ಲ ಒಂಥರ ಒಂದ್ ರೀತಿ ಫನ್ ರೀತಿನೇ ಆಗ್ತದೆ ಅಂತ ಹೇಳ್ಬೋದು. ಅವ್ರ ಎಕ್ಸಾಂಪಲ್ ಹೇಳಂದ್ರೆ ಮನೇಲಿ ಹೇಗಿದ್ರೆ ಅದೇ ತರ ಇದಾರೆ ಅಂತ ಅವ್ರ ಅಮ್ಮನ ಅದನ್ನ ಹೇಳ್ತಾರೆ, ಅವ್ರ ಅಪ್ಪನ ಅದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಇದರಲ್ಲಿ ಪ್ರೋಮೋದಲ್ಲಿ ಮಾತ್ರ ಅವ್ರ ಅಪ್ಪ ಬಂದ್ಬಿಟ್ಟು ನಮ್ ಟಗರ್ ಮರ ತಪ್ಪಿಸ್ಕೊಂಡು ಹೋಗಿದೆ ಅಂತ ಒಂದು ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಅದೇ ಇತ್ತು ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ. ಈ ಪ್ರೋಮೋದಲ್ಲಿ ಬಂತಂದ್ರೆ ಸಖತ್ ಎಂಜಾಯ್ ಮಾತನಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಹಿಂದ್ಗಡೆ ಇರೋ ಕಾವ್ಯ ಆಯ್ತು, ಮತ್ತೆ ರಾಶಿಕಾ ಆಯ್ತು, ರಘು ಅವರಾಯ್ತು, ಅವ್ರ ಅಪ್ಪ ಬಂದು ಹೊಡಿಯೋದನ್ನ ನೋಡ್ಬಿಟ್ಟು ತುಂಬಾ ಎಂಜಾಯ್ಮೆಂಟ್ ಮಾಡ್ತಿದಾರೆ ಅಂತ ಹೇಳ್ಬೋದು ಇದರಲ್ಲಿ. ಮತ್ತೆ ಇನ್ನೊಂದು ಇದರಲ್ಲಿ ಏನಂದ್ರೆ ಗಿಲ್ಲಿ ನಟ ಅವರು ಎಲ್ಲರಿಗೂ ಕಾಟ್ಲೆ ಕೊಡ್ತಾರೆ, ಅದು ಅಷ್ಟೇ ಅಲ್ಲದೆ ಮತ್ತೆ ಎಲ್ಲರೂ ಕಾಟ್ಲೆ ಕೊಡೋದಲ್ಲ ಅವ್ರ ಫ್ಯಾಮಿಲಿ ಕೂಡ ಬಿಡ್ತಾ ಇಲ್ಲ. ಅದರಲ್ಲೇ ಗೊತ್ತಾಗ್ತಾ ಅವ್ರು ಯಾವ ರೀತಿ ಇದಾರೆ ಅಂತ ಅನ್ನೋದು. ಹೊರಗಡೆ ಆಯ್ತು ಒಳಗಡೆ ಆಯ್ತು, ಎಲ್ಲರೂ ಹೊರಗಡೆ ಇವರೆಲ್ಲ ಮುಕ್ಕೋಡ್ ಹಾಕೊಂಡಿದಾರೆ ಅಂತ ನನಗೆ ಅನಿಸ್ತದೆ. ನಿಮ್ಗೆ ಏನ್ ಅನ್ಸುತ್ತೆ? ಕೆಲವೊಬ್ರು ತಮ್ಮ ಆಟವನ್ನು ತೋರಿಸ್ಬೇಕಂತ ಸುಮ್ಮನೆ ಇದಾರೆ ಅಂತ ಅನ್ಸುತ್ತೆ. ಅವ್ರ ಗಿಲ್ಲಿ ನಟ ಮಾತ್ರ ಓಪನ್ ಆಗಿ ಹೇಳ್ತಾರೆ, ಇದ್ರ ಹೊರಗಡೆ ಆಗಿದ್ರೆ ಒಳಗಡೆ ಆಗಿದ್ರೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಈ ಪ್ರೋಮೋದಲ್ಲಿ ಬಂತಂದ್ರೆ ಒಂದು ಅಶ್ವಿನ್ ಮ್ಯಾಮ್ ಒಂದು ಏನೋ ಪಂಚ್ ಡೈಲಾಗ್ ಹೊಡಿತಾರೆ, ಏನಂದ್ರೆ ನಮ್ ಚಿಕ್ಕವ ಅಂದ್ರೆ ಗಂಡನ್ ಎರಡನೇ ಅಂತಂದು ಒಂಥರ ಕಾಮಿಡಿಲಿ ಹೇಳ್ತಾರೆ ಅಂತ ಹೇಳ್ಬೋದು ಇದರಲ್ಲಿ. ಈ ಪ್ರೋಮೋ ಮಾತ್ರ ಸಖತ್ ಇಂಟ್ರೆಸ್ಟ್ ಕೊಟ್ಟೆ ಅಂತ ನೋಡಿದೆ ಅಂತ ಅನ್ಸುತ್ತೆ. ಈ ಪ್ರೋಮೋದಲ್ಲಿ ಮಾತ್ರ ಸಖತ್ತಾಗಿ ಗಿಲ್ಲಿ ನಟ ಅವ್ರ ಫ್ಯಾಮಿಲಿ ಬಂದಿದ್ದು ಒಂಥರ ಫೈನಲಿ ಖುಷಿ ಆಗ್ತದೆ. ಮತ್ತೆ ಇನ್ನೇ ಬೇರೆ ಫ್ಯಾಮಿಲಿ ಯಾರು ಬರ್ಬೇಕಂದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಏನಾದ್ರು ಅಪ್ಡೇಟ್ ಬಂದ್ರೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವತ್ತಿನ ಮೊದಲೇ ಪ್ರೋಮೋದಲ್ಲಿ ಇದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ.